ಅಡುಗೆ ಅಂತೂ ಆಯಿತು. ನಮ್ಮ ಅತ್ತೆಗೆ ಅದೆಷ್ಟು ನೀರು ಕಾಸಕ್ಕಿಟ್ಟೀನಿ. ಯಾಕೇನೋ ಇವತ್ತು ಎದ್ದೇ ಇಲ್ಲ ಅತ್ತೆರು. ರಾತ್ರಿಗೂ ಚಂದ ಊಟನೇ ಮಾಡಲಿಲ್ಲ, ಸಿಟ್ನಾಗಿದ್ದೀರಿ ಯಾಕೇನೋ. ಯಾಕಂತ ಕೇಳಿದ್ರೆ ಮಾತನ್ನೂ ಆಡಲಿಲ್ಲ. ಈಗ ಇಷ್ಟೊತ್ತಾದ್ರೂ ಎದ್ದಿಲ್ಲ. ಎಬ್ಬಿಸ್ಲಿಕ್ಕೆ ಹೋದ್ರೆ ಏನಾರ ಒಂದು ಅಂತಾರ. ಎದಕ್ಕೆ ಬೇಕಿವ ಹೇಳ್ತಾರೆ ನೋಡ್ತೀನಿ. ನೀರಾರ ಕಾಯಿಲೆ ಮೊದಲು. ಸೀತಾ, ಹಾಂ ರೀ ಬಂದ. ಸೀತಾ, ಯಾಕ ಅವು ಇನ್ನೂ ಎದ್ದೇ ಇಲ್ಲ? ನಾನು ಅದೇ ವಿಚಾರ ಮಾಡ್ಲಾಕತ್ತಿದ್ರಿ. ಅತ್ತೆರು ಯಾಕೆ ಇನ್ನೂ ಮಕ್ಕೊಂಡಾರ, ಜಲ್ದಿ ಹೇಳ್ತಿರಲ್ಲ, ಇಷ್ಟೋ ತನಕ ಮಕ್ಕೊಳ್ಳೋರಲ್ಲ ಅಂಥೇಳಿ. ಯಾಕೇನಪ್ಪ ರಾತ್ರಿಗೂ ಚಂದ ಊಟನೇ ಮಾಡಲಿಲ್ಲ, ಸಿಟ್ನಾಗ ಬೇರೆ ಇದ್ದಿರು. ಕೇಳ್ದೆ, ಆದರೆ ಹೂನು ಇಲ್ಲ ಹಾನೂ ಇಲ್ಲ, ಏನೂ ಅನ್ನಲಿಲ್ಲ. ಮತ್ತು ನಾನು ಏನೂ ಅನ್ನಲಿಲ್ಲ ರೀ. ಈಗ ಎಬ್ಬಿಸ್ಬೇಕಂತಂದ್ರೆ ಮತ್ತು ಏನಾರ ಅನ್ನಂಗೆ ಅದಾರ ಅಂಥೇಳಿ ಸುಮ್ಬಿಟ್ಟಿನಿ. ಇರ್ಲಿ ಬಿಡು, ಎಬ್ಬಿಸ್ಲಿಕ್ಕೆ ಏನು ಹೋಗ್ಬೇಡ. ಅದೇ ನಾನು ಒಂದಿಟ್ಟು ಹೊಲಕ್ಕೆ ಹೋಗಿ ಬರ್ತೀನಿ, ಬಂದಳಕ್ಕೆ ಕೇಳ್ತೀನಿ ತಗೋ. ಹೊಲಕ್ಕೆ ಹೋಗಿ ಬರ್ತೀನಿ. ಇನ್ನೂ ಎದ್ದಿಲ್ಲೇನು ಮಗಳು? ಇಲ್ರಿ, ಎದ್ದಿಳು ನಸಕ್ನಾಗ ಎದ್ದು ಒಂದಿಟ್ಟು ಓದ್ಕೊಂಡು ಮತ್ತೆ ಮಕ್ಕೊಂಡಾಳ. ಒಂದಿಟ್ಟು ಮಕ್ಕೋತೀನವ ನಿದ್ದೆ ಆಗಿಲ್ಲ ಅಂಥೇಳಿ ಎಬ್ಬಿಸ್ತೀನಿ ಇನ್ನೀಗ. ಎಬ್ಬಿಸ್ಬೇಡ ಬಿಡು, ಎದಕ್ಕೆ ಎಬ್ಬಿಸ್ತಿ? ಎದ್ದರೆ ಏನು ಮಾಡ್ತದ ಪಾಪ. ಓದ್ಕೊಳಕ್ಕೆ ನಸಕ್ನಾಗ ಎದ್ದಿರ್ಬೇಕು. ನಿದ್ದಿನೂ ಮಾಡಲ್ಲ ಹುಡುಗಿ, ಬರೀ ಓದ್ಕೊಂಬದಂಥದ್ದು ಮೂರತ್ತು. ಇರ್ಲಿ ಬಿಡು, ಮಕ್ಕೊಲ್ಯಾಕೆ ಏನು ಎಬ್ಬಿಸ್ಲಿಕ್ಕೆ ಹೋಗ್ಬೇಡ. ನನ್ನ ಮಗಳು ಯಾವಾಗ ಹೇಳ್ತಾಳೆ ಹೇಳಲ್ಯಾಕ. ಏನು ಎಬ್ಬಿಸ್ಲಿಕ್ಕೆ ಹೋಗ್ಬೇಡ. ಬರ್ತೀನಂತ ನಾನು ಹೊಲಕ್ಕೆ ಹೋಗಿ. ಏನ್ರಿ ಊಟರ ಮಾಡಿ ಹೋಗ್ಬಾರ್ದೇನೋ? ಹಾಗೆ ಹೋಗ್ಲಿಕ್ಕೆ ನಿಂದಿರ್ತೀರಿ. ಬಂದಳಕ್ಕೆ ಊಟ ಮಾಡ್ತೀನಂತೀರಿ, ಹೊತ್ತಾಗಿ ಹೋಗಿರ್ತದ. ಹಿಂಗಾದ್ರೆ ಹೆಂಗ್ರಿ? ಒಂದಿಟ್ಟು ಊಟ ಮಾಡಿ ಹೋರಿ. ಬಿಸಿ ರೊಟ್ಟಿ ಮಾಡೀನಿ, ಬದ್ನಿಕಾಯಿ ಪಲ್ಯ ಮಾಡೀನಿ. ತರ್ಲೇನು ತಾಟ್ ಹಚ್ಕೊಂಡು? ಇಷ್ಟು ಮುಂಜಾನೆ ಎಲ್ಲಿಂದ ಊಟ ಹೋಗ್ತದ? ಏನು ಬ್ಯಾಡ ತಗೋ. ಬರ್ತೀನಂತ ಮಧ್ಯಾಹ್ನ ಬಂದು ಊಟ ಮಾಡ್ತೀನಂತ. ಬರ್ತೀನಿ ನಾನು. ಹ್ಞೂ ಆಯ್ತು ತಗೋರಿ. ಹೋದು ನೇನು ನನ್ನ ಮಗ ಹೊಲಕ್ಕ? ಹ್ಞೂ ರೀ ಅತ್ತಿ, ಈಗ ಹೋದು ರೀ. ಇಲ್ಲಿ ಕೇಳು, ಇವತ್ತಿನ್ಲಿಂತ ಆ ಕುಸುಮಿ ಹೆಸರು ನಮ್ಮ ಮನ್ಯಾಗ ತಗೊಳ್ಳೋದು, ಆಕಿ ನಮ್ಮ ಮಗಳಿಗೆ ನಮ್ಮ ಮನೆಗೆ ಕರೆಯೋದು, ಆ ಕುಸುಮಿ ಮನೆಗೆ ನೀ ಹೋಗೋದು ಮಾಡ್ದಿ, ನಿನ್ನ ಕಾಲೇ ಮುರಿತೀನಿ ಹೇಳಕತ್ತೀನಿ ನಾನು. ಆಕಿನ ಹೆಸರು, ಆಕಿನ ಹೊಸ ಬರಿಗೆ ನೀವು ಇಬ್ಬರು ಅವ್ವ ಮಗಳು ಏನಾರ ಹೋದ್ರಿ ಮತ್ತು ನಿಮ್ಗೆ ಆ ಕಡೆ ನೋಡು ಹೇಳಕತ್ತೀನಿ ನಾನು. ಏನು ಆಕೆನೇನ ಬಂದು ನಮ್ಮ ಮನೆಗೆ ನನಗೆ ಒಂದು ಹಿರೇಕನ್ನಾಗದು ನೋಡ್ಲಾರ್ದೆ ಎಷ್ಟು ಮಾತಾಡಿ ಹೋಗ್ಯಾಳ ಗೊತ್ತೇನೋ ನಿನಗೆ? ಏನು ನೀನೇ ಹೇಳ್ಕೊಟ್ಟಿದ್ದೇನ ಆಕಿಗೆ? ಮತ್ತು ಹಿಂಗೆ ಬಂದು ಜಗಳ ಆಡೋ ನಮ್ಮ ಅತ್ತಿಗೆ ಅಂತ ಹೇಳಿ ನನ್ನ ಕೈಲಿಂತಾರ ಬಗಸಕ್ಕಾಗವಲ್ದ ನಮ್ಮ ಅತ್ತಿಗೆ. ಅದಕ್ಕೆ ನೀರ ಒಂದಿಟ್ಟು ಜಾಡಸತ್ತೇಳಿ ನೀನೇ ಏನಾರ ಮಾಡಿದೇನು? ಮತ್ತು ತಲೆ ತುಂಬಿದೇನು? ಇದೇನ್ರಿ ಅತ್ತಿ ಇನ್ನು ಹೀಗೆ ಹಾಸ್ಕೊಂಡು ಎದ್ದು ಹೊಂಟಿರಿ, ಇನ್ನು ಮುಖನೂ ತಕ್ಕೊಂಡಿಲ್ಲ. ಮುಂಜಾನೆ ಹಿಂಗೆ ಜಗಳಕ್ಕೆ ನಿಂತು ಬಿಟ್ಟಿರಲ್ರಿ ಅತ್ತಿ. ಅಲ್ಲ ನಾನು ಎದಕ್ಕೆ ಹೋಗಿ ಕುಸುಮಿಗೆ ನಿಮ್ಮ ಜೊತೆ ಜಗಳ ಮಾಡಂತ ಹೇಳಿ ನಾನು ಇಷ್ಟಕ್ಕೂ ನಾನು ಹೇಳಿದ ಕೂಡಲೇ ಯಾಕಿರ ನಿಮ್ಮ ಜೊತೆ ಎದಕ್ಕೆ ಜಗಳ ಮಾಡಬೇಕು ಏನೂ ಕಾರಣ ಇಲ್ಲದೆ? ಅಲ್ಲ ನಾನು ಹಿಂಗೆ ಹೇಳಿ ಅತ್ತಿ ಅಕ್ಕಿಗೆ ಜಗಳ ಮಾಡಂತ ಹೇಳಿ ನೀವು ಸುಮ್ಮನೆ ಎಲ್ಲಕ್ಕ ತರೋದು ನನ್ನ ಮೇಲೆ ಹಾಕೋದು ಮಾಡ್ತೀರಿ ನೀವು. ಅಕ್ಕಿ ಬಂದಿದ್ದು ಗೊತ್ತಿಲ್ಲ, ಜಗಳ ಆಡಿದ್ದು ಗೊತ್ತಿಲ್ಲ, ಎದಕ್ಕೆ ಜಗಳ ಮಾಡ್ಯಾಳ ಅನ್ನೋದು ನನಗೆ ಗೊತ್ತಿಲ್ಲ ರೀ ಅತ್ತಿ. ಈಗ ನೀವು ಹೇಳಿದಾಗೆ ನನಗೆ ಗೊತ್ತಾಗ್ಯದ ಅಕ್ಕಿ ಜಗಳ ಮಾಡಿ ಹೋಗ್ಯಾಳ ಅನ್ನೋದು. ನನಗೆ ಗೊತ್ತಿಲ್ಲ ರೀ ಅತ್ತಿ. ನೀವು ನಿನ್ನೆ ಸಿಟ್ನಾಗ ಇದ್ದಿದ್ರೆ ಊಟ ಮಾಡೋ ಟೈಮಿಗೆ ನಾನು ನಿಮಗೆ ಕೇಳ್ದೆ, ಒಂದೇ ಮಾತಾಡಲಿಲ್ಲ ನೀವು. ನಾನು ಹೋಗ್ಲಿ ಬಿಡತ್ತೆ ಸುಮ್ಬಿಟ್ಟ. ಈಗ ನೋಡಿದ್ರೆ ಜಗಳಕ್ಕೆ ನಿಂತುಬಿಟ್ಟಿರಿ ಅತ್ತಿ. ನಾನಾಯ್ತು ನನ್ನ ಮಗಳಾಯ್ತು ಅಲ್ಲಿಗೆ ಹೋಗ್ಬಾರ್ದು ಇಲ್ಲಿಗೆ ಹೋಗ್ಬಾರ್ದು ಅಂತ ಹೇಳಿ ನೀವು ಹೇಳಕ್ಕೆ ಹೋಗ್ಬೇಡ್ರಿ ಅತ್ತಿ. ಈಗ ನೀವು ಯಾರ ಥರ ಜೊತೆ ಮಾತಾಡಲಿಲ್ಲ ಅಂತಂದ್ರೆ ಅದಕ್ಕೆ ನಾವು ಮಾತಾಡ್ಬಾರ್ದು ಅಂತಂದ್ರೆ ಇದು ಹೆಂಗೆ? ಆಕಿ ಎಷ್ಟೇ ಅಲ್ಲಿ ನನ್ನ ಜೀವದ ಗೆಳತಿ ಹೇಳಾರಿ. ಇಷ್ಟಕ್ಕೂ ಅದು ಕಾವ್ಯ ಮನೆಗೆ ಬಂದಿತ್ತಲ್ಲ ಕಾವ್ಯ, ಅದನ್ನು ಆಕಿ ನಂದಿನಿದು ಜೀವದ ಗೆಳತಿ ಹೇಳಾಕಿ. ಅವ್ರು ಒಬ್ರಿಗೊಬ್ರು ಬಿಟ್ಟಿರಲ್ಲ, ಅವ್ರು ಸಣ್ಣ ಹಿಡಿದು ಒಂದೇ ಸಾಲಿ ಒಂದೇ ಇದು ಅಂಥೇಳಿ ಅಂದ್ಕೊಂಡವ್ರು ಅದಾರ ಅವರು. ಈಗ ಒಮ್ಮೆ ಇದ್ದಕ್ಕಿದ್ದಂಗೆ ನೀನು ಮಾತಾಡಬಾರ್ದು ನಿನ್ನ ಮಗಳು ಮಾತಾಡಬಾರ್ದು ಅಂತಂದ್ರೆ ಇದು ಏನು ಅಂತೇಳಿ ಗೊತ್ತಾಗಲ್ದು. ಅಲ್ಲ ನಿಮ್ಮದು ಆಕಿಂದು ಏನಾರ ಇದ್ದದ್ದು ಜಗಳ, ನಮಗೆ ಯಾಕೆ ನೀವು ಮಾತಾಡಬಾರ್ದು ಅದು ಇದು ಅಂತ ಹೇಳ್ತೀರಿ ಅತ್ತಿ? ನಿಮ್ಮ ಅತ್ತಿ ಮರ್ಯಾದೆ ಹೋದ್ರೆ ಹೋಯ್ತು ರೋಡಿಗೆ. ನಿನಗೆ ಅದಕ್ಕೆ ಸಂಬಂಧ ಇಲ್ಲತ್ತೆ ಹೇಳಕತ್ತಿದ್ದೇನು ನೀನು? ನಿನಗೆ ಜರರ ನಿನಗೆ ಮನಿ ಮರ್ಯಾದೆ ಬಗ್ಗೆ ಏನಾರ ಅದ ನಿನಗೆ? ಅಕ್ಕಿ ಬಂದು ಓರು ಮಂದಿ ಮುಂದೆ ರೋಡಿಗೆ ನಿಂದರ್ಸಿ ನನಗೆ ಹೆಂಗೆ ಒಂದಿಲ್ಲ ಎರಡಿಲ್ಲ ಎಷ್ಟು ಮಾತಾಡಲ್ಲ ಗೊತ್ತೇನ ನಿನಗೆ? ನಿನ್ನ ನನಗಕ್ಕಿ ಜಾಡಿಸಿ ತುಳಿತಾಳಂತಕ್ಕಿ, ನನ್ನ ಕಾಲ ಹಾಕೊಂಡು ತುಳಿತಾಳಂತ ಗೊತ್ತೇನ? ಇಂಥಕ್ಕಿಗೆ ನೀನು ಜೀವದ ಗೆಳತಿ ಮಾಡ್ಕೊಂಡಿದ್ದಿ, ನಿನ್ನ ಮಗಳು ಜೀವದ ಗೆಳತಿ ಮಾಡ್ಕೊಂಡಾಳ ಅಂದ್ರೆ ನೀವಿಬ್ಬರಿಗೆ ಮಂದಿನೇ ಬೇಕು ನಿಮಗೆ. ಮನೆಯವ್ರು ಬ್ಯಾಡಗ್ಯಾರ ನಿಮಗೆ. ಅಲ್ರಿ ಅತ್ತಿ ಅಷ್ಟೆಲ್ಲ ಮಾತಾಡ್ಯಾಳಂತೀರಿ, ಮತ್ತು ಎದಕ್ಕೆ ಮಾತಾಡ್ಯಾಳಕ್ಕೆ ಅಷ್ಟೆಲ್ಲ? ಅಲ್ಲ ಹಿರಿಯರು ಅನ್ನೋದು ನೋಡ್ಲಾರ್ದೆ ನಿಮ್ಗೆ ಆ ಮಾತುಗಳೆಲ್ಲ ಅಂದು ಹೋಗ್ಯಾಳಂತಂದ್ರೆ ಅಂಥದ್ದು ನೀವು ಏನು ಮಾಡಿರತ್ತೆ ನನಗೆ ಗೊತ್ತಾಗಬೇಕಲ್ಲ. ಈಗ ತಪ್ಪು ಯಾರ ಕಡೆಗದ ಅಂತೇಳಿ ನಾನಂತರೂ ನೋಡಿಲ್ಲ. ನೀವೇನಂದಿರೋ ಆಕಿ ಅದಕ್ಕೆ ಹಂಗೆ ಅಂದಾಳೋ ನನಗೆ ಗೊತ್ತಿಲ್ಲ ರೀ ಅತ್ತಿ. ಈಗ ಇದಕ್ಕಿದ್ದಂಗೆ ನೀವು ಮಾತು ಬಿಡು ಅಂತಂದ್ರೆ ನಾನು ನೋಡಿಲ್ಲ ಬಿಟ್ಟಿಲ್ಲ, ಸುಮ್ಮನೆ ನಿಮ್ಮ ಮಾತು ಕೇಳೋದು ನಾನು ಮಾತು ಬಿಡ್ಬೇಕ್ರಿ.
ಮೊದಲು ಏನಾಗಿದೆ ಅಂತಾರೆ ಹೇಳಿದ್ರೆ ಹೌದಪ್ಪ ಆಕಿನ ತಪ್ಪದ ಆಕಿಂದ ತಪ್ಪಿತ್ತು ಅಂಥೇಳಿ ನಾನು ಏನಾರ ಒಂದು ವಿಚಾರ ಮಾಡ್ಬೋದು. ನೀವು ಏನೂ ಹೇಳಾರ್ದೆ ನಿನಗೆ ಯಾತಿ ಹಿಂಗಂದದಳು ನೀನು ಆಕಿನ ಉಸಾಬರಿಗೆ ಹೋಗಬೇಡ ಅಂತಂದ್ರೆ ನನಗೆ ಅನ್ಸಿದ ಮಟ್ಟಿಗೆ ಕುಸುಮಿ ಯಾವತ್ತೂ ಹಂಗೆ ದುಡ್ಕಲಕ್ಕಿ. ಆಕಿಗೆ ಏನಾರ ಅಕ್ಕಿ ಯಾರಿಗೂ ಜಗಳಕ್ಕೆ ಹೋಗಲ್ಲ. ಇನ್ನು ಆಕಿಂದನ ಹೋದ್ರೆ ಯಾರಿಗೂ ಬಿಡಲ್ರಿ ಅತ್ತಿ. ಆ ಹಿರಿಯರಲ್ಲಿ ಕಿರಿಯರಲ್ಲಿ ಆಕಿನ ತಪ್ಪಿತ್ತು ಅಂತಂದ್ರೆ ತಪ್ಪಾಯ್ತದ ಕೇಳ್ತಾಳಕ್ಕಿ. ಇದ್ದಿಲ್ಲ ಅಂತಂದ್ರೆ ಅಕ್ಕಿ ಯಾರಬ್ಬ ಬಂದ್ರು ಬೇಕಿ ತಪ್ಪಾಯ್ತಂತನೂ ಕೇಳಲ್ಲ, ಯಾರ ಮುಂದೂ ಜಗ್ಗಲಕ್ಕಿ. ಅಂಥದ್ದು ನೀವೇನಂದಿರತ್ತ ನನಗೆ ಗೊತ್ತಿಲ್ಲ. ಆಕಿನ ಮಗಳದಲ್ಲ ಅದು, ಪೆರಂಗಿ ಮಾರಿದು ಬಿಳಿ ಜಿರಳಿ. ಅವತ್ತ ಮನೆಗೆ ಬಂದಾಗ ನಾಯಿ ಬಿಡಕ್ಕೆ ಹೋಲಿದ್ದಂಗಿದ್ದಿ, ನಿಮ್ಮ ಅವ್ವ ಊಟಕ್ಕೆ ಹಾಕ್ತಾಳಿಲ್ಲ ಅಂತೇಳಿ ಇಟ್ಟೆ ಕೇಳೀನಿ. ನಾನೇನಕಿ ಭಾಳ ಅಂದಿಲ್ಲ. ಅಟ್ಟಕ್ಕೆ ಹೋಗಿ ಯಾರವು ಹೇಳಳಕಿ ಗೊತ್ತೇನು, ಏನು ಅನ್ಬಾರ್ದೇನು ಅಂದಿಲ್ಲ. ಇಟ್ಟೇ ಮಾತಿಗೆ ಬಂದು ಮನೆ ಮುಂದೆ ಬಂದು ಹೆಂಗೆ ಸಿಕ್ಕಂಗೆ ಜಗಳ ಆಡಿ ಕೈ ಎತ್ತಕ್ಕೆ ಬಂದಾಳಕಿ ನನಗೆ ಗೊತ್ತೇನೋ, ಹೊಡಿಲಿಕ್ಕೆ ಬಂದಾಳಕಿ. ಇನ್ನೀಟಾದ್ರೂ ಹೊಡೆದೆ ಹೋತಿಳಕಿ ನನಗೆ. ಹೇಳಗತ್ತಿ ನೋಡು, ಈ ಮನೆಗಿರ್ಬೇಕಿತ್ತು ನೀನು ನಿನ್ನ ಮಕ್ಕಳು ಅಂತಂದ್ರೆ ಅಕ್ಕಿನೂ ಸಾಬರಿಗೆ ಹೋಗೋದಿಲ್ಲ. ಆ ಹುಡುಗಿ ನಮ್ಮ ಮನೆಗೆ ಫಸ್ಟ್ ಟೈಮ್ ಮನೆಗೆ ಬಂದಿತ್ತು ಇಡ್ಲಿ ತೊಗೊಂಡು. ಅದಕ್ಕೆ ಒಂದೆರಡು ಚಂದ ಮಾತಾಡಿ ಕಳ್ಸಲು ಬಿಟ್ಟು ಅದಕ್ಕೆ ನಾಯಿ ಬೇಡ ಕೋಲಿದ್ದಿ ಹಂಗೆ ಹಿಂಗೆ ಅಂತಂದ್ರೆ ಮತ್ತೆ ಯಾರಿಗೆ ಅಲ್ಲಿ ಸಿಟ್ಟು ಬರೋದು ಅಲ್ಲೇನ್ರಿ ಅತ್ತಿ. ಆಕೆ ನಮ್ಮ ಮನೆ ಅನ್ನ ತಿತ್ತಾಳೇನು, ನಿಮ್ಮ ಊಟಕ್ಕೆ ಹಾಕಲ್ಲ ಅಂತಂದ್ರೆ ನಾವು ಊಟಕ್ಕೆ ಹಾಕ್ತೇವೆ ನಕ್ಕಿಗೆ ಅವ್ರವೇ ಹಾಕ್ತಾಳಲ್ಲ ಮಾಡಿ. ಅಲ್ರಿ ಅತ್ತಿ, ಅದು ಹುಡುಗಿ ಏನಾಗ್ಯದ ಮನಾರ್ ಕೈ ತೊಳೆದು ಮುಟ್ಬೇಕು ಅಟ್ಟು ಚಂದದ ಹುಡುಗಿ, ಗೊಂಬಿದ್ದಂಗೆ ಅದ ಅದು ಹುಡುಗಿ. ಅಂಥ ಹುಡುಗಿಗೆ ನೀವು ನಾಯಿ ಬಿಡಕ್ಕೆ ಹೋಲಿದ್ದಿ. ಇನ್ನೂ ಏನೇನು ಅಂದಿರಿ ಯಾರಿಗೆ ಗೊತ್ತು. ಇಷ್ಟಕ್ಕೆ ಅಕ್ಕಿ ಏನು ದುಡ್ಕಲ್ಲಕ್ಕಿ ಕುಸುಮಿ. ಇನ್ನೂ ಏನಾರ ಒಂದು ಅಂದಿರ್ತೀರಿ, ಅದಕ್ಕೆ ಬಂದ ತಗೋರಿ. ನೋಡ್ರಿ ಅತ್ತಿ, ನಿಮ್ಮ ಜಗಳ ಏನಾರ ಇದ್ದತ್ತು. ಇದಕ್ಕೆ ನೀವು ನನ್ನ ಮಗಳಿಗೆ ನಡಕ ಎಳಿಲಕ್ಕೆ ಹೋಗ್ಬೇಡ್ರಿ. ನಮ್ಮ ಗೆಳತನೇ ಬೇರೆ ನಿಮ್ಮ ಜಗಳನೇ ಬೇರೆ ರೀ ಅತ್ತಿ. ನೀವು ಎರಡು ಕೂಡಿಸ್ಲಕ್ಕೆ ಬರಬೇಡ್ರಿ. ಈ ಮನೆಗೆ ನನ್ನ ಮಾತಿಗೆ ಕಿಮ್ಮತ್ತಿಲ್ಲ ಅಂತಂದ್ರೆ ನಾ ಈ ಮನೆಗಿರಲ್ಲ, ಒಂದು ಕ್ಷಣ ಈ ಮನೆಗಿರಲ್ಲ. ಒಂದು ನೀನು ನಿನ್ನ ಮಗಳಕ್ಕಿಂತ ಸಂಗಟ ದೋಸ್ತಿ ಮುರ್ಕೋಬೇಕು, ಒಂದು ಗೆಳತನ ಮುರ್ಕೋಬೇಕು ನೀವು. ಇದ್ದಿಲ್ಲ ಅಂತಂದ್ರೆ ನಾನು ಈ ಮನೆಗಿರಲ್ಲ. ಇಲ್ಲ ನೀನು ನಿನ್ನ ಮಗಳು ಈ ಮನೆಗಿರಬಾರ್ದು ಅಷ್ಟೇ. ಏನು ಹೇಳಕತ್ತೀನಿ. ನನಗಕ್ಕಿ ಅವಮಾನ ಮಾಡಿದ್ದು ನೋಡಿದ್ರ ಅಕ್ಕಿನ ಮನೆ ನುಗ್ಗಕ್ಕಿಗೆ ಹೊಡಿಲ್ಲ ಅನ್ನೋಷ್ಟು ಸಿಟ್ಟು ಹೊಂಟದ ನನಗೆ. ನನ್ನ ಜೀವನದಾಗ ಯಾವಕ್ಕಿನೂ ಹಿಂಗೆ ನನಗೆ ಎದುರು ಮಾತಾಡ್ದಕ್ಕೆಲ್ಲ ಅವತ್ತೆಷ್ಟು ಮಾತಾಡಲಕ್ಕಿ ಗೊತ್ತೇನು. ಮಾಡ್ತೀನಕ್ಕಿ ಹೇಳಕತ್ತೀನಿ ಕೇಳು. ಇವತ್ತು ಹಿಡಿದು ಏನಾರ ನೀವು ಆಕಿನ ಮನೆಗೆ ಹೋಗಿದ್ದು ನನಗೆ ಗೊತ್ತಾಗಬೇಕು, ಅವಾಗ ಮಾತಾಡ್ತೀನಿ. ಇಲ್ಲ ನಾನೇ ಈ ಮನೆಗಿರಲ್ಲ. ನನ್ನ ಮಾತೇ ನಡೆಯಲ್ಲ ತಂದ್ರೆ ನಾ ಎದಕ್ಕಿರಲಿ ಈ ಮನ್ಯಾಗ. ಈ ನಿಮ್ಮ ಮಾತಿಗೆ ಏನು ಹೇಳ್ಬೇಕನ್ನೋದೇ ಗೊತ್ತಾಗವಲ್ದ್ರಿ ಅತ್ತಿ. ನನ್ನ ಹಣೆ ಬರೇ ದೇವ್ರು ಚಲೋ ಬರ್ದಿಲ್ಲ ಬಿಡ್ರಿ. ಹೋಗಿ ಅಲ್ಲಿ ತವ್ರ ಮನ್ಯಾಗೂ ಬಡತನ ನೋಡಿ ಸಾಕಾಯ್ತು. ಇಲ್ಲಿ ಕೊಟ್ಟಿದ್ದ ಮನ್ಯಾಗೂ ಇಲ್ಲಿನೂ ಹಾಗೆ ಕಿರಿ ಎಂದಿನ ಹಿಡಿದು ಕಿರಿ ಇದ್ದೇ ಆಗೋಯ್ತು ನನ್ನ ಹಣೆ ಬರ. ಈಗ ಮುಂದಾರ ಒಂದು ಇಟ್ಟು ಚಂದ ಇರಬೇಕು ಅಂತಂದ್ರೆ ಬೆಳಗಾದ್ರೆ ಸಾಕು ಏನಾರ ಒಂದು ಸುದ್ದಿ ಇಟ್ಕೊಂಬದು ಜಗಳಕ್ಕೆ ಬರ್ತೀರಿ ಅತ್ತಿ. ಏನಾರ ಒಂದು ಒಟ್ಟು ಇರಲೇಬೇಕು. ಜಗಳ ಆಡಿಲ್ಲ ಅಂದ್ರೆ ಆ ದಿನನೇ ಹೋಗಲ್ಲ ಅನ್ನಂಗೆ ಆಗ್ಬಿಟ್ಟದ ಮನ್ಯಾಗ. ಯಾವಾಗ ನೋಡ್ರಿ ಕುಂತರ್ ಕಿರಿಕಿರಿ ನಿಂತರ್ ಕಿರಿಕಿರಿ ಸಾಕಾಗಿ ಹೋಗ್ಯದ ನನಗಂತರೂ. ಏನು ಹೇಳಬೇಕು ಏನು ಸುದ್ದೇನೋ. ನನ್ನ ಮಗಳ ಜೀವಕ್ಕೂ ನೆಮ್ಮದಿ ಇಲ್ಲ, ನನ್ನ ಜೀವಕ್ಕೂ ನೆಮ್ಮದಿ ಇಲ್ಲ. ಇನ್ನು ನಿಮ್ಮ ಮಗನಿಗೆ ಏನಾರ ಹೇಳ್ಬೇಕಂತಂದ್ರೆ ನಿಮ್ದೇನು ಯಾವಾಗ ನೋಡ್ರಿ ಇದೆ ಅಂಥೇಳಿ ಬೇಜಾರತ್ತಾರ ಅಂಥೇಳಿ ಅವ್ರ ಮುಂದೂ ಏನು ಅನ್ನೋವಾಗಿಲ್ಲ. ಒಟ್ಟ ಆ ದೇವ್ರು ನಮ್ಮ ಹಣೆ ಬರನೇ ಸರಿಯಾಗಿ ಬರ್ದಿಲ್ಲ. ಯಾರಿಗೆ ಅನ್ನೋದು ಏನದ. ಆಯ್ತು ತಗೋರಿ ಅತ್ತಿ, ನಿಮ್ಮ ಮನ್ಸಿಗೆ ಹೆಂಗೆ ಬರ್ತದೆ ಹಂಗೆ ಮಾಡಿರಿ. ನಿಮ್ಗೆ ಈ ಮನೆಗೆ ಇರ್ಬೇಕು ಅನ್ನಿಸ್ತು ಇರ್ರಿ, ಹೋಗ್ಬೇಕು ಅನ್ನಿಸ್ತು ಹೋಗ್ರಿ. ನಾನು ನಿಮ್ಗೆ ಹೋಗ್ನು ಅನ್ನಲ್ಲ ಇರ್ನು ಅನ್ನಲ್ಲ. ಏನಾರ ಮಾಡ್ರಿ ಅತ್ತಿ, ನಿಮ್ಮ ಮನೆ ನಿಮಗೆ ಬಿಟ್ಟಿದ್ದಾವೆ. ನಾನು ಯಾಕೆ ನಿಮ್ಗೆ ಹೋಗು ಇರು ಅಂತ ಅಲ್ರಿ. ಆಯಿತು ಅಕ್ಕಿ ನನಗೆ ಗೆಳತಿ ಅದಾಳ್ರಿ ಅತ್ತಿ. ಈಗಲೂ ಹೇಳತ್ತೀನಿ, ಕಷ್ಟಕ್ಕೆ ಅಕ್ಕಿ ಭಾಳ ಆಗ್ಯಾಡ್ರಿ ನನಗೆ. ನೀವು ಇದಕ್ಕಿದ್ದಂಗೆ ಮಾತು ಬಿಡು ಅದು ಬಿಡು ಇದು ಬಿಡು ಅಂತಂದ್ರೆ ಅದೆಲ್ಲ ಆಗ್ಲಾರ ಮಾತು. ಅದೆಲ್ಲ ಹೇಳಕ್ಕೆ ಬರಬೇಡ್ರಿ ಅತ್ತಿ. ಹೀಗೆ ಹೇಳಕತ್ತೀನಿ. ಮಂದಿ ಕಾಲಾಗ ಮನ್ಯಾಗಿಂದ ಅತ್ತಿಗೆ ಹೊರಗೆ ಹಾಕ್ಲಕ್ಕೂ ನೀ ಹಿಂದಕ್ಕಾಗಲ್ಲ ಅಂತೇಳಿ ಗೊತ್ತಾಯ್ತು. ಬರಲಿ ನನ್ನ ಮಗ ಬರಲಿ. ಇವತ್ತು ಒಂದು ಕ್ಷಣ ಈ ಮನೆಗಿರಲ್ಲ. ನನ್ನ ಮಗ ಬರೋಷ್ಟೊತ್ತಿಗೆ ಈ ಮನೆ ಬಿಟ್ಟು ಹೋಗಿರ್ತೀನಿ. ಅವ ಬರೋದು ಏನು ಉತ್ತರ ಕೊಟ್ಕೋ. ನಾನು ಇನ್ನು ಒಂದು ಕ್ಷಣ ಈ ಮನೆಗಿರಲ್ಲ. ನನಗೆ ಮರ್ಯಾದೆ ಇಲ್ದ ಜಾಗದಾಗ ನಾನು ಎದಕ್ಕಿರಲಿ. ಅತ್ತೆನ ಮರ್ಯಾದೆ ಇಟ್ಟಿದ್ಯಾ ನೀನು? ಅಕ್ಕಿಗೆ ಎತ್ಕೊಂಡು ಮಾತಾಡ್ತೀನಿ ನೀನು. ಕಡೆಗೆ ನೀನು ಅಕ್ಕಿಗೆ ಬಿಟ್ಟು ಕೊಡಲಿಲ್ಲಲ್ಲ, ಅಕ್ಕಿಗೆ ಮಾತಾಡೋಕಿನೇ ನೀನು. ನನ್ನ ಮರ್ಯಾದೆ ಏನು ಉಳಿಸಿದೆ ನೀನು? ಅತ್ತೆ ಅದಕ್ಕಿಗೆ ಯಾವಕ್ಕಿನ ಬಂದು ಹೊಡಿತೀನಿ ಅಂತ ಅಂದಾಳಂತ ಅಂದ್ರೂ ನಿನಗದು ತಲೆ ಹೋಗ್ಲಾರ್ದೆ ಅಕ್ಕಿನ ಸಾವಾಸ ಮಾಡ್ತೀನಂತಲ್ಲೇ ನೀನು. ನಿನಗೆ ಯಾವಕ್ಕಿ ಸೊಸಿ ಅಂತಾಳ ನಿನಗೆ? ಸೊಸಿನ ನೀನು? ಸೊಸಿ ಶತ್ರು ಇದ್ದಂಗೆ ನೀನು. ನಾನು ಶತ್ರುವಿನೇ ನೀನು. ಅದೆಷ್ಟು ದಿನ ಅಂತ ಕಾಯ್ಕೊಂಡು ಕೂತಿದ್ದಾನೆ ಬೇಕು ನಾನು ಮನೆಯಿಂದ ಹೊರಗೆ ಹಾಕ್ಲಕ್ಕ. ಅದೆಷ್ಟು ದಿನದಿಂದ ಪಿತೂರಿ ನಡೆಸಿದ್ದಾನೆ ಬೇಕು. ಮಾಡ್ತೀನಿ ಇರ್ರಿ. ನೀನು ನಿನ್ನ ಮಗಳು ಇರ್ರಿಲಿ ಈ ಮನ್ಯಾಗ ಆರಾಮಾಗಿರ್ರಿ. ನಾನೇನು ಬರ್ತೀನಿ. ನಿನಗೀಗ ಮಾತಾಡಲ್ಲ, ನೋಡ್ತೀನಿ ಅದೆಷ್ಟು ದಿನ ಇಟ್ಕೋತೀನಿ ನಿನ್ನ ದೋಸ್ತಿ ಅಂಥೇಳಿ. ನೋಡ್ತೀನಿ ನಿನ್ನ ದೋಸ್ತಿ ಅದು ಎಂತ ಗೆಳತನಿಂದ ಅಂಥೇಳಿ ನೋಡ್ತೀನಿ. ನಾನೇನು ಬರ್ತೀನಿ.
ಈಗ ನಾನು ಎಷ್ಟು ತಡೆದ್ರೂ ನಮ್ಮ ಅತ್ತೆ ನಿಂದ್ರಕ್ಕಲ್ಲ. ಈಗ ನನ್ನ ಗಂಡಗೆ ಹೋಗಿ ಹೇಳ್ಬೇಕತ್ತಂದ್ರೆ ಸುಮ್ಮನೆ ಅವರು ಚಿಂತೆ ಮಾಡ್ಕೊಳಕತ್ತಾರೆ, ಈಗ ರೊಕ್ಕಿಲ್ಲ ಅದು ಇಲ್ಲ ಅಂಥೇಳಿ. ಇಂಥ ಟೈಮಿಗೆ ಮತ್ತು ನಾನು ಇದೊಂದು ಹೇಳ್ಕೊತ ಕೂತಾರ, ಮತ್ತು ಅವರು ಇನ್ನಷ್ಟು ಚಿಂತೆ ಮಾಡ್ಕೊತ ಕೂಡ್ತಾರ. ಬೇಡ, ಇರಲಿ, ಹೋಗಿ ಬರಲಿ, ಮಗಳ ಬಲ್ಲೇ ಹೋಗ್ತಾರೆ, ಮತ್ತೆ ಎಲ್ಲಿಗೆ ಹೋಗ್ತಾರ, ಹೋಗಿ ಉಳಿದು ಬರಲಿ ಒಂದು 4 ದಿನ, ಅವರಿಗೂ ಸ್ವಲ್ಪ ಬೇಜಾರು ಕಳೀತದ, ಹೋಗಿ ಬರಲಿ. ಈ ಕುಸುಮಿ ಒಂದು ಯಾಕೆ ಹಿಂಗೆಲ್ಲ ಮಾತಾಡಿ ಹೋಗ್ಯಾಳೋ ಎನ್ಸುತ್ತೇನೋ. ಇವತ್ತು ಮಧ್ಯಾಹ್ನ ಹೋಗಿ ಕೇಳಿ ಬರ್ತೀನಿ ಆಕಿನೂ ಸುಮ್ಮ ಕೂಡ್ಬೇಕಿತ್ತಿಲ್ಲ, ಏನಾರ ಇತ್ತದ ನನ್ನ ಮುಂದಾರ ಹೇಳದ. ಏನೋ ಎನ್ಸುತ್ತೇನವ, ಯಾರಿಗೆ ಹೇಳ್ಬೇಕೋ ಎನ್ಸುತ್ತೆ. ಇರಲಿ, ಅದು ಏನೇನು ಆಗ್ತದ ನೋಡ್ಲಕ್ಕೆ ಬರ್ತದೆ. ಸುಮ್ಮನೆ ಈಗ ನಾನೇ ವಿಚಾರ ಮಾಡೋದಲ್ಲ, ಹೋಗಿ ಬರ್ತೀನಿ ಒಂದಿಟ್ಟು.